ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ತುಂಬಾ ಜನ ಈ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಈ ರೀತಿ ವಿಡಿಯೋವನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ಆದ್ರೆ ಎಷ್ಟೊಂದು ಜನಕ್ಕೆ ಅದು ರೀಚ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ಶೇರ್ ಮಾಡೋಣ ಅನ್ನಿಸ್ತು. ಸ್ನೇಹಿತರೆ, ಕಣ್ಣುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಸರಳವಾಗಿರುವಂತ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಪ್ರತಿಯೊಬ್ರು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಣ್ಣುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಹಾಕೊಳ್ತಿರ್ತಾರೆ, ದೂರದಲ್ಲಿರೋದು ಕಾಣಲ್ಲ, ಹತ್ರದಲ್ಲಿರೋದು ಕಾಣೋದಿಲ್ಲ, ತುಂಬಾ ತಲೆನೋವು ಬರುತ್ತೆ, ತುಂಬಾ ಬ್ಲರ್ ಆಗಿ ಕಾಣುತ್ತೆ. ಸೊ ಈ ರೀತಿ ಸಮಸ್ಯೆಯಿಂದೆಲ್ಲ ಬಳಲ್ತಿರ್ತಾರೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಈಗಿನ ಒಂದು ಕಾಲದಲ್ಲಿ. ನಿಮ್ಮ ಕಣ್ಣುಗಳು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನೀವು ಈ ಸರಳವಾದ ಎಕ್ಸಸೈಸ್ಗಳನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಬೋದು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೇ ಸಮಯದಲ್ಲಿ ಬೇಕಿದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾನೇ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ. ಹಾಗಿದ್ರೆ ಈ ಕಣ್ಣಿನ ವ್ಯಾಯಾಮಗಳನ್ನ ಯಾವ ರೀತಿ ಮಾಡಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಮೊದಲನೇ ಎಕ್ಸಸೈಸು ತುಂಬಾ ಸಿಂಪಲ್ ಆಗಿದೆ. ಕತ್ತನ್ನ ಮೇಲೆ ಎತ್ತಿಬಿಟ್ಟು ಜೋರಾಗಿ ನಿಮ್ಮ ಕಣ್ಣುಗಳನ್ನ ಈ ರೀತಿ ಬ್ಲಿಂಕ್ ಮಾಡಬೇಕು. 1 ನಿಮಿಷಗಳ ಕಾಲ ಈ ರೀತಿ ಎಷ್ಟು ಜೋರಾಗಿ ಬ್ಲಿಂಕ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಜೋರಾಗಿ ಕಣ್ಣಿನ ರೆಪ್ಪೆಗಳನ್ನ ಈ ರೀತಿ ಬ್ಲಿಂಕ್ ಮಾಡಬೇಕು, ಬಡಿಬೇಕು ಕಣ್ಣಿನ ರೆಪ್ಪೆಗಳನ್ನ. ನೋಡಿ ಹೀಗೆ. ಈ ರೀತಿ 1 ನಿಮಿಷಗಳ ಕಾಲ ಮಾಡಬೇಕು. ನಂತರ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳಿ. ಆರಾಮಾಗಿ ಕೂತ್ಕೊಂಡೇ ಮಾಡಬಹುದು ಈ ಎಕ್ಸಸೈಸ್ಗಳನ್ನ. ಈಗ ನಿಧಾನವಾಗಿ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಕೆಳಗಡೆ ನೆಲವನ್ನ ನೋಡ್ತಾ ಕಣ್ಣುಗಳನ್ನ ಓಪನ್ ಮಾಡಿ. ಎಷ್ಟು ಮೇಲಕ್ಕೆ ಸಾಧ್ಯನೋ ಅಷ್ಟು ಮೇಲ್ವರೆಗೂ ದೃಷ್ಟಿಯನ್ನ ತಗೊಂಡೋಗ್ಬೇಕು. ಈ ರೀತಿ ನೋಡ್ಕೊಂಡೇ ತಗೊಂಡೋಗ್ಬೇಕು. ಎಷ್ಟು ಮೇಲೆವರೆಗೂ ನೋಡೋದಕ್ಕೆ ಸಾಧ್ಯನೋ, ನಮ್ಮ ದೃಷ್ಟಿ ಎಲ್ಲಿಗೆ ಕೊನೆ ಆಗುತ್ತೆ ಅಲ್ಲಿವರೆಗೂ ನೋಡ್ಬೇಕು. ಮತ್ತೆ ಹಾಗೆ ಮತ್ತೆ ವಾಪಸ್ಸು ಎಲ್ಲವನ್ನ ನೋಡ್ತಾ ವಾಪಸ್ ಬರಬೇಕು. ಈ ರೀತಿ ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ಈ ರೀತಿ ಕಂಪ್ಲೀಟ್ ಆಗಿ ಈ ರೀತಿ ನೋಡ್ಕೊಂಡೆ ಪೂರ್ತಿ ಮೇಲೆ ಹೋಗ್ಬೇಕು ದೃಷ್ಟಿ. ಮತ್ತೆ ವಾಪಸ್ ಎಲ್ಲವನ್ನ ನೋಡ್ತಾ ವಾಪಸ್ ಕೆಳಗಡೆ ಬರಬೇಕು. ಈಗ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ಈಗ ನಿಧಾನವಾಗಿ ಎಲ್ಲವನ್ನ ನೋಡ್ತಾ ಕಣ್ಣುಗಳನ್ನ ಓಪನ್ ಮಾಡಿ. ಈಗ ಲೆಫ್ಟ್ ಮತ್ತೆ ರೈಟ್ ನೋಡ್ಬೇಕು. 2 ಕಾರ್ನರ್ ಅನ್ನ ನಾವು ನೋಡ್ಬೇಕು. ಎಷ್ಟು ಸಾಧ್ಯನೋ ಕಾರ್ನರ್ ವರ್ಗು ನೋಡೋದಕ್ಕೆ ಲೆಫ್ಟ್ ಕಾರ್ನರ್ ಅಲ್ಲಿವರೆಗೂ ನೋಡ್ಬೇಕು. ಮತ್ತೆ ವಾಪಸ್ಸು ಹೀಗೆ ಎಲ್ಲವನ್ನ ನೋಡ್ತಾ ಬರ್ತಾ ಮತ್ತೆ ಈ ಕಾರ್ನರ್ ಅನ್ನ ಎಲ್ಲಿವರೆಗೂ ನಮ್ಮ ದೃಷ್ಟಿ ಹೋಗುತ್ತೆ ಅಷ್ಟರವರೆಗೂ ನಾವು ನೋಡ್ಬೇಕು. ಮತ್ತೆ ವಾಪಸ್ ಬರ್ಬೇಕು. ಸುಮ್ಮನೆ ಹೀಗೆ ಹೀಗೆ ವಾಪಸ್ ಬಂದ್ಬಿಡೋದಲ್ಲ, ಫುಲ್ ಸುತ್ತ ಎಲ್ಲವನ್ನ ಈ ರೀತಿ ನೋಡ್ಕೊಂಡು ಬರ್ಬೇಕು. ನೋಡಿ, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಈ ರೀತಿ. ನಂತರ ನಿಧಾನವಾಗಿ ಕಣ್ಣುಗಳನ್ನ ಕ್ಲೋಸ್ ಮಾಡಿ, ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಈಗ ರೈಟ್ ಅಪ್, ಲೆಫ್ಟ್ ಡೌನ್ ನೋಡಬೇಕು. ಫುಲ್ ಹೀಗೆ ಮೇಲಿಂದ ಹೀಗೆ ನೋಡಿಕೊಂಡು ಕೆಳಗಡೆವರೆಗೂ ಬರಬೇಕು. ಮತ್ತೆ ಲೆಫ್ಟ್ ಡೌನಿಂದ ಮತ್ತೆ ರೈಟ್ ಡೌನ್ ಕಡೆ ಹೀಗೆ ನೋಡ್ಕೊಂಡು ಮೇಲೆ ಹೋಗಬೇಕು. ರೈಟ್ ಅಪ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ಈಗ ಲೆಫ್ಟ್ ಅಪ್, ರೈಟ್ ಡೌನ್ ನೋಡಬೇಕು. ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಅಪ್, right down, left up,
right down, left up, right down, left up, right down, left up, right down. ಈ ರೀತಿ ಈಗ ಸರ್ಕಲ್ ಆಗಿ ನೋಡಬೇಕು. ನೋಡಿ, ಕಣ್ಣುಗಳನ್ನು ಮುಚ್ಚಿ ಮತ್ತೆ ನೆಲವನ್ನು ನೋಡ್ತಾ ಕಣ್ಣುಗಳನ್ನು ಓಪನ್ ಮಾಡಿ. ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಸೆಂಟರ್ಗೆ ಬರಬೇಕು, ಮತ್ತೆ ಲೆಫ್ಟ್ ಡೌನ್, ರೈಟ್ ಅಪ್, ಎಲ್ಲವನ್ನ ನೋಡ್ಕೊಂಡು ಹೋಗ್ಬೇಕು. ಹೀಗೆ ಮೇಲೆ ಸೆಂಟರ್ಗೆ ಬಂದಿದ್ದೀವಿ, ಮತ್ತೆ ಲೆಫ್ಟ್ ಡೌನ್, ಮತ್ತೆ ಈಗ ರಿವರ್ಸ್, ಲೆಫ್ಟ್ ಅಪ್, ಸೆಂಟರ್, ರೈಟ್ ಡೌನ್, ಲೆಫ್ಟ್ ಅಪ್, ಸೆಂಟರ್, ರೈಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್. ಸರ್ಕಲ್ ಆಗಿ ಫುಲ್ ಎಲ್ಲ ನೋಡ್ಕೊಂಡು ಹೋಗಬೇಕು ಸುತ್ತ. ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಆಗುತ್ತೆ ಅಷ್ಟು ನಾವು ಸರ್ಕಲ್ ಆಗಿ ನೋಡ್ಕೊಂಡು ಹೋಗಬೇಕು, ಮತ್ತೆ ವಾಪಸ್ ಹಾಗೆ ನೋಡ್ಕೊಂಡು ಬರಬೇಕು. ಈ ರೀತಿ ನೀವು ಎಲ್ಲವನ್ನ 10 ಕೌಂಟ್ಸು ನೀವು ಮಾಡ್ಕೊಳ್ಳಿ. ನಂತರ ನಿಮ್ಮ ಹೆಬ್ಬೆರಳನ್ನು ಈ ರೀತಿ ಇಟ್ಕೊಳ್ಳಿ. ನಿಮ್ಮ ಮೂಗಿನ ತುದಿ ನೇರಕ್ಕೆ ಇಟ್ಕೋಬೇಕು. ಹೀಗೆ ಹೆಬ್ಬೆರಳನ್ನೇ ನೋಡ್ತಾ ನಿಧಾನವಾಗಿ ವಾಪಸ್ ತರಬೇಕು. ಹೆಬ್ಬೆರಳನ್ನೇ ನೋಡ್ತಾ ಇರಬೇಕು. ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ತಗೊಂಡು ಬರಬೇಕು. ಕಣ್ಣು ರೆಪ್ಪೆ ಬಡಿಬಾರ್ದು, ಕಣ್ಣನ್ನು ಹಾಗೆ ಬಿಟ್ಟಿರಬೇಕು. ಪೂರ್ತಿ ಮೂಗತ್ರ ತರಬಾರ್ದು, ಸ್ವಲ್ಪ ದೂರದಲ್ಲೇ ಇಟ್ಕೊಳ್ಳಿ, ಸ್ವಲ್ಪ ಗ್ಯಾಪಲ್ಲಿ ಇಟ್ಕೊಳ್ಳಿ. ಹಾಗೆ ಹೆಬ್ಬೆರಳನ್ನೇ ನೋಡ್ತಾ ಇರಿ. ನಂತರ ವಾಪಸ್ ಹೆಬ್ಬೆರಳನ್ನೇ ಹಾಗೆ ನೋಡಿಕೊಂಡು ವಾಪಸ್ ಹೋಗಬೇಕು. ನಂತರ ಕಣ್ಣುಗಳನ್ನು ಹಾಗೆ ಕ್ಲೋಸ್ ಮಾಡಿ. ನಂತರ ನಿಮ್ಮ 2 ಐಬ್ರೋ ಸೆಂಟರ್ ಮಧ್ಯಕ್ಕೆ ನೇರವಾಗಿ ನಿಮ್ಮ ಕೈನ ಈ ರೀತಿ ಇಟ್ಕೊಳ್ಳಿ. ನಿಧಾನವಾಗಿ ಬೆರಳನ್ನೇ ನೋಡ್ತಾ ನೀವು ಈ ರೀತಿ ತಗೊಂಡ್ಬರ್ಬೇಕು. ಕೈನ ಹೆಬ್ಬೆರಳನ್ನೇ ನೋಡ್ತಾ ಇರಬೇಕು, ಆ ಉಗುರನ್ನೇ ನೋಡ್ತಾ ಇರಬೇಕು. ಪೂರ್ತಿ ಹತ್ರ ತರಬಾರ್ದು. ಬೆರಳು ನಿಮ್ಮ ಐಬ್ರೋ ಸೆಂಟರ್ಗೆ ತಾಕಬಾರ್ದು. ಆದರೆ ನಿಮ್ಮ ಹೆಬ್ಬೆರಳಿನ ನೋಡಿ ಈ ಭಾಗ ಮಾತ್ರ ನಿಮ್ಮ ಮೂಗಿಗೆ ತಾಕಬೇಕು. ಈ ರೀತಿ ನೀವು ಬೆರಳನ್ನೇ ಈ ರೀತಿ ನೋಡ್ತಾ ಇರಿ. ಮತ್ತೆ ನಿಧಾನವಾಗಿ ವಾಪಸ್. ಈಗ ನೆಕ್ಸ್ಟ್ ಒನ್ ನೋಡಿ, ನಿಮ್ಮ ಕೈ ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ. ಕೈಗಳನ್ನ ಈ ರೀತಿ ಚಾಚ್ಕೊಳ್ಳಿ. ನಿಮ್ಮ 2 ಕೈ ಬೆರಳುಗಳು ಸೈಡ್ಗೆ ಈ ರೀತಿ ಹೋಗ್ತಾ ಇರಬೇಕು. ನಿಮ್ಮ ದೃಷ್ಟಿ ಮುಂದೆ ಇರಬೇಕು. ಆದರೆ 2 ಸೈಡು ಏನು ನಿಮ್ಮ ಕೈಗಳು ಈ ರೀತಿ ಮೂವ್ ಆಗ್ತಿರುತ್ತೆ, ಆ ಕಡೆ ದೃಷ್ಟಿಯನ್ನ ಕೂಡ ನೀವು 2 ಕಣ್ಣುಗಳಿಂದ ಅಬ್ಸರ್ವ್ ಮಾಡ್ತಾ ಇರಬೇಕು. ನಿಧಾನವಾಗಿ ಮಾಡಿ. ಎಲ್ಲಿವರೆಗೂ ನಿಮ್ಗೆ ಅದು ಕಾಣಿಸ್ತಾ ಇರುತ್ತೆ, ನಿಮ್ಮ ಕಣ್ಣಿಗೆ, ನಿಮ್ಮ ದೃಷ್ಟಿಗೆ ನಿಮ್ಮ ಕೈ ಬೆರಳುಗಳು ಕಾಣಿಸ್ತಾ ಇರುತ್ತೆ ಬೆರಳು, ಅಲ್ಲಿವರೆಗೂ ಮಾಡಿ. ಇನ್ನು ಕಾಣ್ತಿಲ್ಲ ಅಂದಾಗ ನೀವು ಮತ್ತೆ ಹಾಗೆ ವಾಪಸ್ ಬರಬೇಕು. ನಂತರ ಕಣ್ಣುಗಳನ್ನು ಕ್ಲೋಸ್ ಮಾಡಿ, 2 ಕೈಯನ್ನು ರಬ್ ಮಾಡಿ. ಕೈಗಳು ಬಿಸಿ ಆದಮೇಲೆ ನಿಮ್ಮ ಕಣ್ಣುಗಳಿಗೆ ಶಾಖವನ್ನು ಕೊಟ್ಟು ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ. ಈ ರೀತಿ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಕಣ್ಣುಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ.
ನಿಜವಾಗ್ಲೂ ತುಂಬಾ ಒಳ್ಳೆ ಬದಲಾವಣೆಗಳು ಆಗುತ್ತೆ. ತಲೆನೋವು ಬರ್ತಿರುತ್ತೆ, ಕಣ್ಣಿನ ನರಗಳು ವೀಕ್ ಆಗಿರುತ್ತೆ. ಸೊ ಈ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ಇದನ್ನ ಮಾಡೋದಕ್ಕೆ ನಿಮ್ಗೆ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ. ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ.